Hi everyone, I am Manjunatha SV, Assistant Professor in Department of Commerce, Sri Vivekananda Degree College, Chintamani. It is the second video on GST Acts chapter. In the previous class, we studied what are the features of CGST, SGST and IGST. In this class, we are going to discuss a few definitions which comes under GST Acts. Under that first definition is adjudicating authority. This is a definition under section 2 subsection 4 of CGST Act. So adjudicating authority means any authority. ಇಲ್ಲಿ adjudicating authority ಅಂದರೆ ಒಂದು authority which is appointed or authorized to pass any order or a decision under CGST Act. CGST Act ಅಲ್ಲಿ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಮತ್ತು ಆರ್ಡರ್ನ ಪಾಸ್ ಮಾಡೋದಕ್ಕೆ ಯಾವ ಅಥಾರಿಟಿನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೋ ಅಥವಾ ಯಾವುದಕ್ಕೆ ಆಥರೈಸ್ಡ್ ಕೊಟ್ಟಿರ್ತಾರೋ ಆ ಥರ ಅಥಾರಿಟಿನ ನಾವೇನಂತ ಕರಿತೀವಿ, ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಕರಿತೀವಿ. ಬಟ್ ಡಸ್ ನಾಟ್ ಇನ್ಕ್ಲೂಡ್ ಅಂದರೆ ಇಲ್ಲಿ ಬಿಲೋ ಬರ್ತಕ್ಕಂಥ ಪಾಯಿಂಟ್ಸು ಅಥವಾ ಅಥಾರಿಟೀಸ್ ಏನಿದೆ ಅದನ್ನು ನಾವು ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಕರೆಯಲ್ಲ. ಯಾವ್ಯಾವುದು? ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ಸ್. ಇಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ನ ಬದಲಾಗಿ ಮೊದಲು ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್ ಅಂತ ಬರ್ತಿತ್ತು. ಈಗ ಅದರ ಬದಲಾಗಿ ಏನಾಗಿದೆ, ಇಂಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಕಸ್ಟಮ್ಸ್ ಅಂತ ಬರ್ತಿದೆ. ಈ ಅಥಾರಿಟಿನ ನಾವು ಈ ಅಥಾರಿಟಿನ ನಾವು ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಕರೆಯೋತಿಲ್ಲ. ಸೆಕೆಂಡ್ ಅಥಾರಿಟಿ ದ ರಿವಿಷನಲ್ ಅಥಾರಿಟಿ. ಸೊ ಇದನ್ನು ಸಹ ನಾವು ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಕರಿಬಾರ್ದು. ನೆಕ್ಸ್ಟ್ ದ ಅಥಾರಿಟಿ ಫಾರ್ ಅಡ್ವಾನ್ಸ್ ರೂಲಿಂಗ್. ಇದನ್ನು ಸಹ ನಾವು ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಕರಿಬಾರ್ದು. ನೆಕ್ಸ್ಟ್ ದ ಅಪಿಲೇಟ್ ಅಥಾರಿಟಿ ಫಾರ್ ಅಡ್ವಾನ್ಸ್ ರೂಲಿಂಗ್. ಇದನ್ನು ಸಹ ನಾವು ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಕರಿಬಾರ್ದು. ದ ಅಪಿಲೇಟ್ ಅಥಾರಿಟಿ ಆ್ಯಂಡ್ ಅಪಿಲೇಟ್ ಟ್ರಿಬ್ಯುನಲ್. ಸೊ ದೀಸ್ ಆರ್ ದ 5 ಅಥಾರಿಟೀಸ್ ವಿಚ್ ಇಸ್ ನಾಟ್ ಆ್ಯಸ್ ಎ ಅಡ್ಜುಡಿಕೇಟಿಂಗ್ ಅಥಾರಿಟಿ. ಇದನ್ನು ನಾವು ಈ 5 ಸಹ ನಾವು ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಕರಿಬಾರ್ದು. ಈ 5 ಬಿಟ್ಟು ಬೇರೆ ಯಾವುದಾದ್ರೂ ಅಥಾರಿಟಿ ಜಿ ಎಸ್ ಟಿಲಿ ಡಿಸಿಷನ್ನ ತೊಗೊಳೋದಕ್ಕೋಸ್ಕರ ಅಥವಾ ಜಿ ಎಸ್ ಟಿ ಆರ್ಡರ್ನ ಪಾಸ್ ಮಾಡೋಕ್ಕೋಸ್ಕರ ಆಥರೈಸ್ಡ್ ಆಗಿರ್ತಕ್ಕಂಥದ್ದನ್ನು ಅಥವಾ ಅಪಾಯಿಂಟ್ ಆಗಿರ್ತಕ್ಕಂಥ ಅಥಾರಿಟಿನ ನಾವಿಲ್ಲಿ ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಕರಿತೀವಿ. ದಿಸ್ ಈಸ್ ದ ಡೆಫಿನೇಷನ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 4 ಆಫ್ CGST Act. ನೆಕ್ಸ್ಟ್ ಡೆಫಿನೇಷನ್ ಈಸ್ ಅಗ್ರಿಗೇಟ್ ಟರ್ನ್ ಓವರ್. ಅಗ್ರಿಗೇಟ್ ಟರ್ನ್ ಓವರ್ ಅಂದರೆ ಏನು ಅಂತ ನೋಡ್ತೋಗೋಣ. So this is a definition under section 2 subsection 6 of CGST Act. So ಏನಂತ ಇದೆ ನೋಡೋಣ. Aggregate turnover means the aggregate value of all the taxable supplies. Aggregate turnover ಅಂತ ಹೇಳಿದ್ರೆ aggregate value of all the taxable supplies excluding the value of inward supplies on which is a tax payable by a person on reverse charge basis. ಸೊ ಎಲ್ಲ ಟ್ಯಾಕ್ಸಬಲ್ ಸಪ್ಲೈನೂ ಸಹ ಆ್ಯಡ್ ಮಾಡ್ಕೊಳ್ಬೇಕು. ಆದರೆ ರಿವರ್ಸ್ ಚಾರ್ಜ್ ಬೇಸಿಸ್ ಮೇಲೆ ಬರ್ತಕ್ಕಂಥ ಟ್ಯಾಕ್ಸಬಲ್ ಸಪ್ಲೈಸ್ನ ಬಿಟ್ಟು, ಓಕೆನಾ. ದೆನ್ ಎಕ್ಸೆಂಪ್ಟೆಡ್ ಸಪ್ಲೈಸ್, ದೆನ್ ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆರ್ ಬೋತ್ ಅಂಡ್ ಇಂಟರ್ ಸ್ಟೇಟ್ ಸಪ್ಲೈಸ್ ಆಫ್ ಎ ಪರ್ಸನ್ ಹ್ಯಾವಿಂಗ್ ದ ಸೇಮ್ ಪರ್ಮನೆಂಟ್ ಅಕೌಂಟ್ ಬಿ ಕಂಪ್ಯೂಟೆಡ್ ಆನ್ ಆಲ್ ಇಂಡಿಯಾ ಬೇಸಿಸ್ but excludes the central tax, state tax, union territory tax, integrated tax and cess. So aggregate turnover ಅಂತ ಹೇಳಿದ್ರೆ ಟ್ಯಾಕ್ಸಬಲ್ ಸಪ್ಲೈಸ್ ಇನ್ಕ್ಲೂಡ್ ಆಗಿರುತ್ತೆ, ಎಕ್ಸೆಂಪ್ಟೆಡ್ ಸಪ್ಲೈಸ್ ಇನ್ಕ್ಲೂಡ್ ಆಗಿರುತ್ತೆ, ಎಕ್ಸ್ಪೋರ್ಟ್ಸ್ ಇನ್ಕ್ಲೂಡ್ ಆಗಿರುತ್ತೆ, ದೆನ್ ಇಂಟರ್ ಸ್ಟೇಟ್ ಸಪ್ಲೈಸ್ ಇರುತ್ತೆ. ಈ 4 ಸಹ ಒಂದೇ ಪಾನ್ ಅಕೌಂಟ್ ಬೇಸಿಸಲ್ಲಿ ಇರ್ತಕ್ಕಂಥದ್ದು ಇರಬೇಕು. ಓವರಾಲ್ ಇಂಡಿಯಾ ಬೇಸಿಸ್ ಮೇಲೆ ನಾವು ಅಗ್ರಿಗೇಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ್ಯಾವ್ದು ಇನ್ಕ್ಲೂಡ್ ಆಗಿರಬಾರ್ದು ಅಂತ ಹೇಳಿದ್ರೆ CGST, SGST, UTGST ಆ್ಯಂಡ್ IGST. ಇದರ ಜೊತೆಗೆ ಕಾಂಪನ್ಸೇಷನ್ ಸೆಸ್ಸು ಆಡ್ ಆಗಿರಬಾರ್ದು. ಇಷ್ಟು ಎಕ್ಸ್ಕ್ಲೂಡ್ ಆಗಿರಬೇಕು, ಅದು ಇನ್ಕ್ಲೂಡ್ ಆಗಿರಬೇಕು ಅಂತ ನೋಡಿದ್ವಿ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಸೊ ಅಗ್ರಿಗೇಟ್ ಟರ್ನ್ ಓವರ್ ಅಂದರೆ ಏನೇನು ಇನ್ಕ್ಲೂಡ್ ಆಗಿರಬೇಕು ಅಂತೇಳಿ ಪ್ಲಸ್ ಮಾರ್ಕ್ ತೋರಿಸಿದ್ದೀನಿ. ಯಾವ್ಯಾವ್ದು ಇನ್ಕ್ಲೂಡ್ ಆಗಿರಬಾರ್ದು ಅಂತೇಳಿ ಇಲ್ಲಿ ಮೈನಸ್ ಮಾರ್ಕ್ ತೋರಿಸಿ ನೋಡಿ. ಸೊ ಯಾವ್ಯಾವ್ದು ಇನ್ಕ್ಲೂಡ್ ಆಗಿರ್ಬೋದು ಅಗ್ರಿಗೇಟ್ ಟರ್ನ್ ಓವರಲ್ಲಿ? It is an aggregate value of taxable supplies, exempt supplies, exports and interstate supplies. ಇವೆಲ್ಲನೂ ಸಹ ಏನಿರಬೇಕು, ಒಂದೇ ಪಾನ್ ಅಕೌಂಟಲ್ಲಿ ಇರಬೇಕು. ಮತ್ತು ಎಂಟೈರ್ ಇಂಡಿಯಾ ಕೌಂಟ್ ಮಾಡ್ಕೊಳ್ತೀವಿ ನಾವು. ಬರೀ ಒಂದು ಸ್ಟೇಟ್ಗೆ ರಿಲೇಟೆಡ್ ಆಗಲ್ಲ, ಎಂಟೈರ್ ಇಂಡಿಯಾಗೆ ನಾವು ಕೌಂಟ್ ಮಾಡ್ಕೊಳ್ತೀವಿ. ದೆನ್ ಏನೇನು ಇನ್ಕ್ಲೂಡ್ ಆಗಿರಬಾರ್ದು? CGST, SGST, UTGST, IGST ಆ್ಯಂಡ್ ಕಂಪನ್ಸೇಷನ್ ಸೆಸ್ ಇಷ್ಟು ಸಹ ಇನ್ಕ್ಲೂಡ್ ಆಗಿರಬಾರ್ದು. ವ್ಯಾಲ್ಯೂ ಆಫ್ ಇನ್ವರ್ಡ್ ಸಪ್ಲೈಸ್ ಇನ್ ಸೆನ್ಸ್ ರಿವರ್ಸ್ ಚಾರ್ಜ್ ಬೇಸಿಸ್ ಮೇಲೆ ಅಪ್ಲೈ ಮಾಡೋದು ಇನ್ಕ್ಲೂಡ್ ಆಗಿರಬಾರ್ದು.
ಸೊ ಇದನ್ನು ಟೋಟಲ್ ವ್ಯಾಲ್ಯೂ ಬರ್ತಕ್ಕಂಥದ್ದು ನಾವೆಂತ ಕರಿತೀವಿ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್ ಈಸ್ ಪರ್ಸನ್. ಪರ್ಸನ್ ಅಂದರೆ ಯಾರು? ಆಸ್ ಪರ್ ದ ಜಿ ಎಸ್ ಟಿ ಆ್ಯಕ್ಟ್. ಜಿ ಎಸ್ ಟಿ ಆ್ಯಕ್ಟ್ನ ಪ್ರಕಾರ ಪರ್ಸನ್ ಅಂದರೆ ಯಾರು? ದಿಸ್ ದ ಡೆಫಿನೇಷನ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 84 ಆಫ್ ಸಿ ಜಿ ಎಸ್ ಟಿ ಆ್ಯಕ್ಟ್. ಪರ್ಸನ್ ಅಂದರೆ ಯಾರು ನೋಡ್ತಾ ಹೋಗೋಣ. ಫಸ್ಟ್ ಇಂಡಿವಿಜುವಲ್. ಇಂಡಿವಿಜುವಲ್ನ ಸಹ ನಾವೇನಂತ ಕರಿತೀವಿ? ಪರ್ಸನ್ ಅಂತ ಕರಿತೀವಿ ಆಸ್ ಪರ್ ದ ಸಿ ಜಿ ಎಸ್ ಟಿ ಆ್ಯಕ್ಟ್ನ ಮುಖಾಂತರ. ದೆನ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಎಚ್ ಯು ಎಫ್ ಸಹ ಏನಾಗಿರ್ತಾರೆ? ಸಿ ಜಿ ಎಸ್ ಟಿ ಪ್ರಕಾರ ಪರ್ಸನ್ ಆಗಿರ್ತಾರೆ. ದೆನ್ ಎ ಕಂಪನಿನೂ ಸಹ ಇಲ್ಲಿ ಪರ್ಸನ್ ಆಗಿರ್ತಾರೆ. ದೆನ್ ಎ ಫಾರ್ಮು ಸಹ ಪರ್ಸನ್. ಎ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಪು ಸಹ ಏನಾಗಿರುತ್ತೆ ಇಲ್ಲಿ ಪರ್ಸನ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಅನ್ ಅಸೋಸಿಯೇಷನ್ ಆಫ್ ಪರ್ಸನ್ ಆರ್ ಎ ಬಾಡಿ ಆಫ್ ಇಂಡಿವಿಜುವಲ್ಸ್ ವೆದರ್ ಇನ್ಕಾರ್ಪೊರೇಟೆಡ್ ಆರ್ ನಾಟ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ದ ಇಂಡಿಯಾ. ಒಂದು ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಇರ್ಬೋದು ಅಥವಾ ಇಂಡಿವಿಜುವಲ್ಸ್ನ ಬಾಡಿ ಇರಬಹುದು. ಇವರು ರಿಜಿಸ್ಟರ್ ಆಗಿರಲಿ ಅಥವಾ ಆಗದಿರ ಇರಲಿ, ಇಂಡಿಯಾದಲ್ಲಿರ್ಬೋದು ಅಥವಾ ಇರ್ದಿರಬಹುದು. ಅವ್ರೇನಾದರೂ ಅಸೋಸಿಯೇಷನ್ ಆಫ್ ಪರ್ಸನ್ ಅಥವಾ ಬಾಡಿ ಆಫ್ ಇಂಡಿವಿಜುವಲ್ ಅಂತ ಇದೆ ಅಂತ ಹೇಳಿದ್ರೆ ಅವ್ರನ್ನೂ ಸಹ ನಾವೇನಂತ ಕರಿಬೇಕಾಗತ್ತೆ? ಪರ್ಸನ್ ಅಂತ ಕರಿಬೇಕಾಗತ್ತೆ. ಸೊ ನೆಕ್ಸ್ಟ್ ಎನಿ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ಡ್ ಬೈ ಆರ್ ಅಂಡರ್ ದ ಸೆಂಟ್ರಲ್ ಆ್ಯಕ್ಟ್, ಸ್ಟೇಟ್ ಆ್ಯಕ್ಟ್ ಆರ್ ಪ್ರೊವಿನ್ಸಿಯಲ್ ಆ್ಯಕ್ಟ್ ಆರ್ ಎ ಗವರ್ನಮೆಂಟ್ ಕಂಪನಿ as defined in class 45 of section 2 of Companies Act 2013. Companies Act 2013 ಅಲ್ಲಿ ಮೆನ್ಷನ್ ಮಾಡಿರುವಂತಹ ಎಸ್ಟಾಬ್ಲಿಷ್ಮೆಂಟ್ಸ್, ಅದು ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟಿಂದ ಆದರೂ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಮುಖಾಂತರ ಆಗಿರ್ಬೋದು ಅಥವಾ ಪ್ರೊವಿನ್ಷಿಯಲ್ ಅಂತ ಕರಿತೀವಿ, ಪ್ರಾಂತೀಯ. ಸೊ ಅದರ ಮುಖಾಂತರ ಅದು ಎಸ್ಟಾಬ್ಲಿಷ್ಮೆಂಟ್ ಕ್ರಿಯೇಟ್ ಆಗಿರ್ಬೋದು. ಆ ಥರ ಯಾವುದಾದ್ರೂ ಎಸ್ಟಾಬ್ಲಿಷ್ಮೆಂಟ್ ಇದೆ ಅಂತ ಹೇಳಿದಾಗ ಅದನ್ನು ನಾವು ಪರ್ಸನ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಎನಿ ಬಾಡಿ ಆಫ್ ಕಾರ್ಪೊರೇಟ್ ಇನ್ಕಾರ್ಪೊರೇಟೆಡ್ ಬೈ ಆರ್ ಅಂಡರ್ ದ ಲಾ ಆಫ್ ಕಂಟ್ರಿ ಔಟ್ಸೈಡ್ ದ ಇಂಡಿಯಾ. ಯಾವುದಾದ್ರೂ ಒಂದು ಕಂಪನಿ ನಮ್ಮ ಇಂಡಿಯನ್ ಪ್ರಾವಿಷನ್ಸ್ನ ಮುಖಾಂತರ ಅಥವಾ ಇಂಡಿಯನ್ ಲಾ ಮುಖಾಂತರ ರಿಜಿಸ್ಟರ್ ಆಗಿಲ್ಲ, ಆದರೆ ಔಟ್ಸೈಡ್ ದ ಇಂಡಿಯಾ ಅಂದರೆ ಯಾವುದೋ ಒಂದು ಬೇರೆ ಕಂಟ್ರಿಯ ಲಾನ ಮುಖಾಂತರ ಇನ್ಕಾರ್ಪೊರೇಟ್ ಆಗಿದೆ, ಹಾಗಾದರೆ ಅದನ್ನು ಸಹ ನಾವೇನಂತ ಕರಿಬೇಕಾಗತ್ತೆ? ಇಲ್ಲಿ ಪರ್ಸನ್ ಅಂತಲೇ ಟ್ರೀಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಎ ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟರ್ಡ್ ಅಂಡರ್ ದ ಲಾ ರಿಲೇಟಿಂಗ್ ಟು ಎ ಕೋಆಪರೇಟಿವ್ ಸೊಸೈಟಿ. ಸೊ ಒಂದು ಕೋಆಪರೇಟಿವ್ ಸೊಸೈಟಿನ ಲಾ ಮುಖಾಂತರ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅಂತ ಹೇಳಿದಾಗ ಅಥವಾ ರಿಜಿಸ್ಟರ್ ಆಗಿದೆ ಅಂತ ಹೇಳಿದಾಗ ಅದನ್ನು ಸಹ ನಾವೇನಂತ ಕರಿಬೇಕು? ಪರ್ಸನ್ ಅಂತ ಕರಿಬೇಕಾಗತ್ತೆ. ಎ ಲೋಕಲ್ ಅಥಾರಿಟಿನ ನಾವೇನಂತ ಕರಿಬೇಕಾಗತ್ತೆ? ಪರ್ಸನ್ ಅಂತಲೇ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಸೆಂಟ್ರಲ್ ಗೌರ್ನಮೆಂಟ್ ಆರ್ ಎ ಸ್ಟೇಟ್ ಗೌರ್ನಮೆಂಟ್. ಸೆಂಟ್ರಲ್ ಗೌರ್ನಮೆಂಟು ಸಹ ಪರ್ಸನ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ. ದೆನ್ ಸ್ಟೇಟ್ ಗೌರ್ನಮೆಂಟು ಸಹ ಇಲ್ಲಿ ಪರ್ಸನ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಯಾಕೆ ಇವರೆಲ್ಲರೂ ಸಹ ಪರ್ಸನ್ ಅಂತ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ಫಾರ್ ದ ಪರ್ಪಸ್ ಆಫ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ಗೋಸ್ಕರ ಇವರೆಲ್ಲರೂ ಸಹ ಏನಾಗಿರ್ತಾರೆ? ಪರ್ಸನ್ ಆಗಿರ್ತಾರೆ. ನೆಕ್ಸ್ಟ್ ಎ ಸೊಸೈಟಿ ಆಸ್ ಡಿಫೈನ್ಡ್ ಅಂಡರ್ ದ ಸೊಸೈಟೀಸ್ ರೆಗ್ಯುಲೇಷನ್ಸ್ ಆ್ಯಕ್ಟ್ 1860. ಸೊ ಒಂದು ಸೊಸೈಟೀಸ್ ಆ್ಯಕ್ಟ್ನ ಮುಖಾಂತರ ರಿಜಿಸ್ಟ್ರೇಷನ್ ಆಗಿದೆ ಅಂತ ಕರೆದಾಗ ಅದನ್ನು ಸಹ ನೀವು ಆಸ್ ಎ ಪರ್ಸನ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಟ್ರಸ್ಟು ಸಹ ಇಲ್ಲಿ ಪರ್ಸನ್ ಅಂತ ಟ್ರೀಟ್ ಮಾಡಿ. ನೆಕ್ಸ್ಟ್ ಎವ್ರಿ ಆರ್ಟಿಫಿಷಿಯಲ್ ಜುರಿಡಿಷಿಯಲ್ ಪರ್ಸನ್ ನಾಟ್ ಫಾಲಿಂಗ್ ವಿತಿನ್ ಎನಿ ಆಫ್ ದ ಎಬೋವ್. ಸೊ ನಾವೀಗ ಡಿಸ್ಕಸ್ ಮಾಡಿರ್ತಕ್ಕಂಥ ಇದರಲ್ಲಿ ಬರದೇ ಇರತಕ್ಕಂಥ ಯಾರಾದರೂ ಜುರಿಡಿಷಿಯಲ್ ಆರ್ಟಿಫಿಷಿಯಲ್ ಪರ್ಸನ್ ಇದೆ ಅಂತ ಹೇಳಿದ್ರೆ ಅದನ್ನು ಸಹ ನೀವು ಆಸ್ ಎ ಪರ್ಸನ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ. ಸೊ ಇದೆಲ್ಲನೂ ಸಹ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು ನಾವಂತ ಕರಿತೀವಿ? ಪರ್ಸನ್ ಅಂತ ಕರಿತೀವಿ. ಇಟ್ ಈಸ್ ಎ ಡೆಫಿನೇಷನ್ ಗಿವನ್ ಆಸ್ ಪರ್ ದ ಸಿ ಜಿ ಎಸ್ ಟಿ ಆ್ಯಕ್ಟ್ ಸೆಕ್ಷನ್ 2 ಸಬ್ಸೆಕ್ಷನ್ 84. ನೆಕ್ಸ್ಟ್ ಡೆಫಿನೇಷನ್ casual taxable person under section 2 subsection 20 of CGST Act. So casual taxable person ಅಂದರೆ ಯಾರು ನೋಡ್ತಾ ಹೋಗೋಣ. ಸೊ casual taxable person means a person, ಅವರೊಬ್ಬರು ಪರ್ಸನ್ ಆಗಿರ್ತಾರೆ, who occasionally undertakes a transaction involving the supply of goods or services or both. ಇಲ್ಲಿ ಅವ್ರೇನು ಮಾಡ್ತಾರೆ? ಅಕೇಶ್ನಲಿ ಟ್ರಾನ್ಸಾಕ್ಷನ್ಸ್ನ ಅಂಡರ್ಟೇಕ್ ಮಾಡ್ತಾರೆ. ಆ ಟ್ರಾನ್ಸಾಕ್ಷನ್ ಅಂದರೆ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಥವಾ ಎರಡೂ ಇರಬಹುದು. ಇನ್ ದ ಕೋರ್ಸ್ ಆರ್ ಫರ್ದರೆನ್ಸ್ ಆಫ್ ದ ಬಿಸ್ನೆಸ್ನ ಮಾಡೋದಕ್ಕೋಸ್ಕರ ಅಥವಾ ಬಿಸ್ನೆಸ್ನ ಫರ್ದರೆನ್ಸ್ಗೋಸ್ಕರ ಅವ್ರು ಏನು ಮಾಡ್ತಿರ್ತಾರೆ? ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತಿರ್ತಾರೆ. ವೇರ್ ಆ್ಯಸ್ ಎ ಪ್ರಿನ್ಸಿಪಲ್ ಅವರೇ ಮೇನ್ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಿರ್ತಿರ್ಬೋದು ಅಥವಾ ಆ್ಯಸ್ ಎ ಏಜೆಂಟಾಗಾದರೂ ವರ್ಕ್ ಮಾಡಿರ್ಬೋದು. ಆರ್ ಇನ್ ಎನಿ ಅದರ್ ಕೆಪಾಸಿಟಿ, ಯಾವುದಾದ್ರು ಬೇರೆ ಕೆಪಾಸಿಟಿ ಅಂದರಲ್ಲೂ ಸಹ ವರ್ಕ್ ಮಾಡ್ತಿರ್ಬೋದು. ಇನ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರೀಸ್, ಅವ್ರು ಸ್ಟೇಟಲ್ಲಾದರೂ ವರ್ಕ್ ಮಾಡ್ತಿರ್ಬೋದು ಅಥವಾ ಯೂನಿಯನ್ ಟೆರಿಟರೀಸಲ್ಲಾದರೂ ವರ್ಕ್ ಮಾಡ್ತಿರ್ಬೋದು ಅಥವಾ ಟ್ರಾನ್ಸಾಕ್ಷನ್ಸ್ ಮಾಡ್ತಿರ್ಬೋದು. ವೇರ್ ಹಿ ಹ್ಯಾಸ್ ನೋ ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್,
ಎಲ್ಲಿ ಅವರು ಸಪ್ಲೈ ಮಾಡ್ತಿದ್ದಾರೆ, ಎಲ್ಲಿ ಅವರು ಟ್ರಾನ್ಸಾಕ್ಷನ್ ಮಾಡ್ತಾರೆ ಅಂದರೆ ಅವರ ಸ್ಪೆಸಿಫೈಡ್ ಬಿಸ್ನೆಸ್ ಪ್ಲೇಸ್ ಇಲ್ಲದೆ ಇರತಕ್ಕಂಥ ಸ್ಟೇಟಲ್ಲಿ ಅಥವಾ ಯೂನಿಯನ್ ಟೆರಿಟರೀಸಲ್ಲಿ ಅವರು ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ ಆಗ ಅಂಥ ಪರ್ಸನ್ನ ನಾವು ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮಿಸ್ಟರ್ ಎ ಈಸ್ ಫ್ರಮ್ ಕರ್ನಾಟಕ, ಹಿ ಈಸ್ ಹ್ಯಾವಿಂಗ್ ಎ ಜ್ಯುವೆಲರಿ ಶಾಪ್ ಇನ್ ಕರ್ನಾಟಕ. ಮಿಸ್ಟರ್ ಎ ಅನ್ನೋ ಪರ್ಸನ್ಗೆ ಕರ್ನಾಟಕದಲ್ಲಿ ಜ್ಯುವೆಲರಿ ಶಾಪ್ ಇದೆ. ಆ್ಯಂಡ್ ಹಿ ಈಸ್ ಗೋಯಿಂಗ್ ಟು ಆಂಧ್ರ ಪ್ರದೇಶ್ಗೆ ಹೋಗ್ತಿದ್ದಾರೆ. ಏನಕ್ಕೋಸ್ಕರ ಅಂದರೆ ಫಾರ್ ದ ಪರ್ಪಸ್ ಆಫ್ ಎಕ್ಸಿಬಿಷನ್ ಪರ್ಪಸ್ಗೋಸ್ಕರ ಅವರು ಹೋಗ್ತಿದ್ದಾರೆ. ಅಂದರೆ ಇವ್ರ ಹತ್ರ ಇರ್ತಕ್ಕಂಥ ಜ್ಯುವೆಲರಿನ ಅವರಲ್ಲಿ ಆಂಧ್ರ ಪ್ರದೇಶದಲ್ಲಿ ಎಕ್ಸಿಬಿಷನ್ ಇಡ್ತಿದ್ದಾರೆ. ಎಕ್ಸಿಬಿಷನ್ ಎಷ್ಟು ಮಾಡೋದು, ಮ್ಯಾಕ್ಸಿಮಮ್ ಒಂದು 30 days ಇಟ್ಕೋಬೋದಾ, ಈಗ ಒಂದು 15 days ಇಟ್ಕೋಬೋದಾ. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಅದೇನಾಗ್ತಿದೆ, ಅಕೇಶ್ನಲಿ ಆಗ್ತಿದೆ, ರೆಗ್ಯುಲರಾಗಿ ಬಿಸ್ನೆಸ್ ಇಲ್ಲ. ಅವರ ಮೇನ್ ಬಿಸ್ನೆಸ್ ಪ್ಲೇಸಲ್ಲಿದೆ ಕರ್ನಾಟಕದಲ್ಲಿದೆ, ಬಟ್ ಈಗ ಟ್ರಾನ್ಸಾಕ್ಷನ್ ಮಾಡ್ತಿರ್ತಕ್ಕಂಥದ್ದು ಎಲ್ಲಿ ಅವರು ಆಂಧ್ರ ಪ್ರದೇಶಲ್ಲಿ. ಸೊ ಆಂಧ್ರ ಪ್ರದೇಶದಲ್ಲಿ ಅವ್ರು ಏನು ಮಾಡ್ತಾರೆ, ಎಕ್ಸಿಬಿಷನ್ನ ಇಡ್ತಾರೆ. ಎಕ್ಸಿಬಿಷನ್ ಇಟ್ಟು ಸಪೋಸ್ ಯಾರನ್ನ ಕಸ್ಟಮರ್ ಅವ್ರಿಗೆ ಜ್ಯುವೆಲರಿ ಬೇಕು ಅಂತ ಹೇಳಿದ್ರೆ ಆ ಜ್ಯುವೆಲರಿನ ಅವರು ಸೇಲು ಸಹ ಮಾಡ್ತಾರೆ, ಇನ್ ಸೆನ್ಸ್ ಸಪ್ಲೈನೂ ಸಹ ಮಾಡ್ತಾರೆ. ಈ ಥರ ಕಂಡೀಷನ್ಸಲ್ಲಿ ಮಿಸ್ಟರ್ ಎ ಅನ್ನೋ ಪರ್ಸನ್ನು ಆಂಧ್ರ ಪ್ರದೇಶಲ್ಲಿ ರಿಜಿಸ್ಟರ್ಡ್ ಪ್ಲೇಸ್ ಇದೆಯಾ ನೋಡಿ, ಅಲ್ಲಿ ನೋ ಫಿಕ್ಸ್ಡ್ ಪ್ಲೇಸ್ ಆಫ್ ದ ಬಿಸ್ನೆಸ್. ಎ ಅನ್ನೋ ಪರ್ಸನ್ಗೆ ಫಿಕ್ಸ್ಡ್ ಪ್ಲೇಸ್ ಇಲ್ಲ ಅಲ್ಲಿ, ಹೌದಾ. ದೆನ್ ಆ ಪರ್ಸನ್ ಇಯರ್ ಪೂರ್ತಿ ಅಲ್ಲೇ ವರ್ಕ್ ಮಾಡ್ತಾನೆ, ಅಲ್ಲೇ ಸೇಲ್ ಮಾಡ್ತಾನೆ, ಇಲ್ಲ. ಅಕೇಶ್ನಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾನೆ. ಏನು ಮಾಡ್ತಾನೆ ಅಂದರೆ ಅವನ ಹತ್ರ ಇರ್ತಕ್ಕಂಥ ಜ್ಯುವೆಲರಿನ ಸೇಲ್ ಮಾಡ್ತಾನೆ. ಈ ಥರ ಪರ್ಸನ್ಸ್ನ ನಾವೇನಂತ ಕರಿತೀವಿ, ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್ ಈಸ್ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್. So this is a definition under section 2 subsection 77 of CGST Act. Means, so non-resident taxable person means any person, ಇವರು ಒಬ್ಬ ಪರ್ಸನ್ ಆಗಿರ್ತಾರೆ, who occasionally undertakes the transactions involving supply of goods or services or both, whether as a principal or agent or in any other capacity, but who has no specified place, who has no fixed place of business or residence in India. ಆಗಲೇ ನಾವೇನು ಮಾಡಿದ್ವಿ, ಒಂದು ಸ್ಟೇಟಲ್ಲಿ ಯೂನಿಯನ್ ಟೆರಿಟರಿಲಿ ಫಿಕ್ಸ್ಡ್ ಪ್ಲೇಸ್ ಇರಲ್ಲ, ಆ ಥರ ಪ್ಲೇಸಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥ ಪರ್ಸನ್ನ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಕರೆದ್ವಿ. ಅಕೇಶ್ನಲಿ ಮಾಡ್ತಕ್ಕಂಥದ್ದು. ಇಲ್ಲೂ ಸಹ ಅಷ್ಟೇ, ಅಕೇಶ್ನಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ. ದೆನ್ ಅವರು ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮಾಡ್ತಾರೆ. ಏಜೆಂಟ್ನ ಮುಖಾಂತರ ಮಾಡ್ಬೋದು, ಅಥವಾ ಅವರೇ ಪ್ರಿನ್ಸಿಪಲ್ ಆಗಿ ಮಾಡ್ಬೋದು, ಅದರ ಕೆಪಾಸಿಟಿ ವೈಸ್ ಆದರೂ ಮಾಡ್ಬೋದು. ಬಟ್ ಇಲ್ಲಿ ಕಂಡೀಷನ್ ಏನಂದರೆ ಅವರಿಗೆ ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ಸು ಇಂಡಿಯಾದಲ್ಲಿ ಇರಬಾರ್ದು. ಔಟ್ಸೈಡ್ ದ ಇಂಡಿಯಾ ಇರ್ತಕ್ಕಂಥ ಪರ್ಸನ್ನು ನಮ್ಮ ಕಂಟ್ರಿಗೆ ಬಂದು ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಅಂಥ ಪರ್ಸನ್ನ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ. ಅವರ ರೆಸಿಡೆನ್ಸು ಇಲ್ಲಿರಬಾರ್ದು, ಅವರ ಪ್ಲೇಸ್ ಆಫ್ ಬಿಸ್ನೆಸ್ಸು ಇಂಡಿಯಾದಲ್ಲಿ ಇರಬಾರ್ದು. ಆ ಥರ ಅವರು ಅಕೇಶ್ನಲಿ ನಮ್ಮ ಕಂಟ್ರಿಗೆ ಬಂದು ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಅಂಥ ಪರ್ಸನ್ನ ನಾವು ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನೋಡಿ, ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಅಂದರೆ ಎನಿ ಪರ್ಸನ್ ಸಪ್ಲೈಯಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಕೇಶ್ನಲಿ ಅವರು ಅಂಡರ್ಟೇಕನ್ ಮಾಡಬೇಕು ಟ್ರಾನ್ಸಾಕ್ಷನ್ಸ್ನ. ಸೊ ಯಾವುದ್ರ ಮುಖಾಂತರ ಆಸ್ ಎ ಪ್ರಿನ್ಸಿಪಲ್ ಆಗಾದರೂ ಮಾಡ್ಬೋದು, ಆಸ್ ಎ ಏಜೆಂಟ್ ಆಗಾದರೂ ಮಾಡ್ಬೋದು, ಅಥವಾ ಇನ್ ಎನಿ ಅದರ್ ಕೆಪಾಸಿಟಿ ವೈಸ್ ಆದರೂ ಮಾಡ್ಬೋದು ಅವರು. ದೆನ್ ಅಲ್ಲಿ ಮೇನ್ ಕಂಡೀಷನ್ ಏನು ಅಂದರೆ, ಯು ಶುಡ್ ನಾಟ್ ಹ್ಯಾವ್ ಎ ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಆರ್ ರೆಸಿಡೆನ್ಸ್ ಇನ್ ಇಂಡಿಯಾ. ಅವರ ಪ್ಲೇಸ್ ಆಫ್ ಬಿಸ್ನೆಸ್ ಇಂಡಿಯಾದಲ್ಲಿರಬಾರ್ದು ಮತ್ತು ಅವರ ರೆಸಿಡೆನ್ಸು ಸಹ ಇಂಡಿಯಾದಲ್ಲಿರಬಾರ್ದು. ಆ ಥರ ಪರ್ಸನ್ನ ನಾವೇನಂತ ಕರಿತೀವಿ, ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ. ಸೊ ಸಿಂಪಲಾಗಿ ಎರಡಕ್ಕೂ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಇಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಪ್ಲೇಸಲ್ಲಿ ಇಲ್ಲಿ ಪ್ಲೇಸ್ ಆಫ್ ಬಿಸ್ನೆಸ್ ಇರಬಾರ್ದು. ಈಸ್ ಎ ರೆಸಿಡೆಂಟ್, ಅವ್ನು ರೆಸಿಡೆಂಟ್ ಆಗಿರ್ತಾನೆ, ಬಟ್ ಇಲ್ಲಿ ರೆಸಿಡೆಂಟು ಆಗಿರಬಾರ್ದು, ಅವನ ಬಿಸ್ನೆಸ್ ಪ್ಲೇಸು ಸಹ ಇಂಡಿಯಾದಲ್ಲಿ ಇರಬಾರ್ದು. ಅಂಥ ಪರ್ಸನ್ ನಾವೇನಂತ ಕರಿತೀವಿ, ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್ ಈಸ್ ಬಿಸ್ನೆಸ್. ಬಿಸ್ನೆಸ್ ಇನ್ಕ್ಲೂಡ್ಸ್, ಬಿಸ್ನೆಸ್ ಅಂದರೆ ಏನು ನೋಡ್ತಾ ಹೋಗೋಣ. ಎನಿ ಟ್ರೇಡ್ ಆರ್ ಕಾಮರ್ಸ್, ಮ್ಯಾನುಫ್ಯಾಕ್ಚರ್ ಆರ್ ಪ್ರೊಫೆಷನ್, ಈವನ್ ಇಫ್ ದೇರ್ ಈಸ್ ನೋ ಮಾನಿಟರಿ ಬೆನಿಫಿಟ್ಸ್. ನೀವು ಟ್ರೇಡಿಂಗ್ ಆ್ಯಕ್ಟಿವಿಟಿ ಮಾಡ್ತಿದ್ರಾ, ಅಥವಾ ಕಾಮರ್ಸ್ ಆ್ಯಕ್ಟಿವಿಟಿ ಮಾಡ್ತಿದ್ರಾ, ಅಥವಾ ಒಂದು ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡ್ತೀರಾ, ಅಥವಾ ನೀವು ಪ್ರೊಫೆಷನಲ್ ಆ್ಯಕ್ಟಿವಿಟಿಲಿ ಇನ್ವಾಲ್ವ್ ಆಗಿದ್ದೀರಾ, ಈ ಥರ ಕಂಡೀಷನ್ಸಲ್ಲಿ ನೀವು ಮನಿನ ಅರ್ನ್ ಮಾಡಿ ಅಥವಾ ಮನಿನ ಅರ್ನ್ ಮಾಡಿರಿ, ಅದು ಮಾನಿಟರಿ ಬೆನಿಫಿಟ್ಸ್ ಇರ್ಬೋದು, ಇರ್ಬೋದು, ಅದನ್ನು ನಾವೇನಂತ ಕರಿತೀವಿ, ಬಿಸ್ನೆಸ್ ಅಂತ ಕರಿತೀವಿ. ಈ ಆಕ್ಟಿವಿಟಿ ಎನಿ ಆಕ್ಟಿವಿಟಿ ಇನ್ಸಿಡೆಂಟಲ್ ಆರ್ ಆನ್ಸಲರಿ ಟು ಇಟ್, ಅದು ಇನ್ಸಿಡೆಂಟಲ್ ಆಗಿ ನಡಿಬೋದು ಅಥವಾ ಆನ್ಸಲರಿ ಆಗಿ ನಡಿಬೋದು. ಎನಿ ಆಕ್ಟಿವಿಟಿ ಆಫ್ ಸೇಮ್ ನೇಚರ್ ಈವನ್ ಇಫ್ ನೋ ವಾಲ್ಯೂಮ್ ಆರ್ ಕಂಟಿನ್ಯೂಟಿ. ಇಲ್ಲಿರ್ತಕ್ಕಂಥ ಆಕ್ಟಿವಿಟಿ ಕಂಟಿನ್ಯೂ ಆಗ್ಬೋದು ಅಥವಾ ಕಂಟಿನ್ಯೂ ಇಲ್ದಿರ ನೀವು ಒಂದು ಸರಿ ಆದರೂ ಅರ್ನ್ ಮಾಡ್ಬೋದು. ನೆಕ್ಸ್ಟ್, ಸಪ್ಲೈ ಆರ್ ಅಕ್ವಿಸಿಷನ್ ಆಫ್ ಗೂಡ್ಸ್ ಇನ್ಕ್ಲೂಡಿಂಗ್ ಕ್ಯಾಪಿಟಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ನೀವು ಸಪ್ಲೈ ಮಾಡ್ತಾ ಇದ್ದೀರಾ ಅಥವಾ ಅಕ್ವಿಸಿಷನ್ ಮಾಡ್ತಾ ಇದ್ದೀರಾ, ಯಾವುದನ್ನ, ಕ್ಯಾಪಿಟಲ್ ಗೂಡ್ಸ್ನ ಮತ್ತು ಸರ್ವೀಸಸ್ನ. ಇನ್ ಕನೆಕ್ಷನ್ ವಿತ್ ಅ ಕಮೆನ್ಸ್ಮೆಂಟ್ ಆರ್
ಕ್ಲೋಸರ್ ಆಫ್ ಬಿಸ್ನೆಸ್, ನೀವು ಬಿಸ್ನೆಸ್ನ ಕಮೆನ್ಸ್ ಮಾಡೋದಕ್ಕೋಸ್ಕರ ಅಥವಾ ಕ್ಲೋಸರ್ ಆಫ್ ದ ಬಿಸ್ನೆಸ್ ಪರ್ಪಸ್ಗೋಸ್ಕರ ನೀವು ಕ್ಯಾಪಿಟಲ್ ಗೂಡ್ಸ್ನ ಅಕ್ವೈರ್ ಮಾಡೋದು ಅಥವಾ ಕ್ಯಾಪಿಟಲ್ ಗೂಡ್ಸ್ ರಿಲೇಟೆಡ್ ಸರ್ವಿಸಸ್ನ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ಆಗ ಬಿಸ್ನೆಸ್ ಅಂತಲೇ ಟ್ರೀಟ್ ಮಾಡಬೇಕಾಗತ್ತೆ. ಪ್ರೊವಿಷನ್ ಆಫ್ ಫೆಸಿಲಿಟೀಸ್ ಬೈ ಕ್ಲಬ್ ಆರ್ ಅಸೋಸಿಯೇಷನ್ ಎಕ್ಸೆಟ್ರಾ. ಸೊ ಕ್ಲಬ್ಬು ಅಥವಾ ಅಸೋಸಿಯೇಷನಿಂದ ಅವರ ಮೆಂಬರ್ಸ್ಗೆ ಕನ್ಸಿಡರೇಷನ್ನ ತಗೊಂಡು ಅವರು ಪ್ರಾವಿಷನ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಗ ಅದನ್ನೇನಂತ ಕರಿತೀರಾ, ಬಿಸ್ನೆಸ್ ಅಂತಲೇ ಕರಿತೀರಾ. ಅಡ್ಮಿಷನ್ ಫಾರ್ ಕನ್ಸಿಡರೇಷನ್ ಟು ಎನಿ ಪ್ರಿಮಿಸಸ್, ಯಾವುದೋ ಒಂದು ಪ್ರಿಮಿಸಸ್ಗೆ ಅಡ್ಮಿಷನ್ ಆಗೋದಕ್ಕೋಸ್ಕರ ಕನ್ಸಿಡರೇಷನ್ ನೀವು ರಿಸೀವ್ ಮಾಡಿದ್ರೆ ಅದನ್ನು ಸಹ ಬಿಸ್ನೆಸ್ ಅಂತ ಕರೀತೀರಾ. ಸರ್ವಿಸಸ್ ಆಸ್ ಎ ಹೋಲ್ಡರ್ ಆಫ್ ಆಫೀಸ್, ಅಕ್ಸೆಪ್ಟೆನ್ಸ್ ಇನ್ ಕೋರ್ಸ್ ಆರ್ ಫರ್ದರೆನ್ಸ್ ಆಫ್ ಟ್ರೇಡ್ ಪ್ರೊಫೆಷನ್, ಒಂದು ಪ್ರೊಫೆಷನ್ಗೋಸ್ಕರ ಅಥವಾ ಒಂದು ಟ್ರೇಡ್ ಆ್ಯಕ್ಟಿವಿಟಿ ರಿಲೇಟೆಡ್ ಆಗಿ ನೀವೊಂದು ಆಫೀಸ್ನ ಇಟ್ಕೊಂಡಿದ್ದೀರಾ ಆಸ್ ಎ ಸರ್ವಿಸ್ ಹೋಲ್ಡರ್ ಆಗಿ, ಸೊ ಅಂತ ಹೇಳಿದ್ರೆ ಕಂಪಲ್ಸರಿ ನೀವು ಅದನ್ನು ಬಿಸ್ನೆಸ್ ಅಂತಲೇ ಟ್ರೀಟ್ ಮಾಡಬೇಕು. ಸರ್ವೀಸಸ್ ಬೈ ರೇಸ್ ಕ್ಲಬ್ ಬೈ ವೇ ಆಫ್ ಟೋಟಲಿ ಸೇಟರ್ ಆರ್ ಎ ಲೈಸೆನ್ಸ್ ಟು ಬುಕ್ ಮೇಕರ್ ಇನ್ ಸಚ್ ಕ್ಲಬ್. ರೇಸ್ ಕ್ಲಬ್ಬಲ್ಲಿ ಸರ್ವಿಸಸ್ನ ನೀವು ಪ್ರೊವೈಡ್ ಮಾಡ್ತಿದ್ದೀರಾ, ಹೇಗೆ ಪ್ರೊವೈಡ್ ಮಾಡ್ತೀರಾ ಅಂತ ಹೇಳಿದ್ರೆ ಲೈಸೆನ್ಸ್ನ ತೊಗೊಂಡು ನೀವು ಅದಕ್ಕೆ ರಿಲೇಟಾಗಿ ನೀವು ಆ್ಯಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಅದನ್ನು ಸಹ ನೀವು ಬಿಸ್ನೆಸ್ ಅಂತಲೇ ಟ್ರೀಟ್ ಮಾಡಬೇಕಾಗತ್ತೆ. ಎನಿ ಆ್ಯಕ್ಟಿವಿಟಿ ಆಫ್ ಬೈ ಗೌರ್ನಮೆಂಟ್ ಆರ್ ಲೋಕಲ್ ಅಥಾರಿಟಿ ಆಸ್ ಎ ಪಬ್ಲಿಕ್ ಅಥಾರಿಟಿ, ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಗೌರ್ನಮೆಂಟ್ನ ಮುಖಾಂತರ ಇರ್ಬೋದು, ಲೋಕಲ್ ಆ್ಯಕ್ಟಿವಿಟಿ ಮುಖಾಂತರ ಇರ್ಬೋದು, ಪಬ್ಲಿಕ್ ಅಥಾರಿಟೀಸ್ನ ಮುಖಾಂತರ ಆ್ಯಕ್ಟಿವಿಟೀಸ್ ನಡೀತಿದೆ ವಿಚ್ ಇಸ್ ರಿಲೇಟಿಂಗ್ ಟು ಟ್ರೇಡ್ ಅಂತ ಹೇಳಿದಾಗ ನೀವು ಅದನ್ನು ಸಹ ಬಿಸ್ನೆಸ್ ಅಂತಲೇ ಟ್ರೀಟ್ ಮಾಡಬೇಕಾಗತ್ತೆ. ಬಿಸ್ನೆಸ್ ಅಂತ ಹೇಳಿದಾಗ ನೀವು ಇಷ್ಟು ಆನ್ಸರ್ಸ್ನ ಬರೀಬೇಕಾಗತ್ತೆ. ನೆಕ್ಸ್ಟ್ ಡೆಫಿನೇಷನ್ ಈಸ್ ಪ್ಲೇಸ್ ಆಫ್ ಬಿಸ್ನೆಸ್. ಬಿಸ್ನೆಸ್ನ ಪ್ಲೇಸು ಅಂತ ಯಾವ್ದು ಕರಿತೀವಿ? ಸೊ ಇಟ್ ಈಸ್ ಅ ಡೆಫಿನೇಷನ್ ಅಂಡರ್ ಸೆಕ್ಷನ್ 2 subsection 85 of CGST Act which includes any establishment in India and any other establishments outside the India. ಎಸ್ಟಾಬ್ಲಿಷ್ಮೆಂಟು ಇಂಡಿಯಾದಲ್ಲಿರ್ಬೋದು ಅಥವಾ ಔಟ್ಸೈಡ್ ದ ಇಂಡಿಯಾ ಆದರೂ ಇರ್ಬೋದು. ಆ್ಯನ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಆ್ಯಂಡ್ ಎನಿ ಅದರ್ ಎಸ್ಟಾಬ್ಲಿಷ್ಮೆಂಟ್ ಔಟ್ಸೈಡ್ ದ್ಯಾಟ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ. ಒಂದು ಸ್ಟೇಟ್ ವಿತಿನ್ ದ ಸ್ಟೇಟ್ ಇರ್ಬೋದು ಎಸ್ಟಾಬ್ಲಿಷ್ಮೆಂಟು, ಅಥವಾ ಔಟ್ಸೈಡ್ ದ ಸ್ಟೇಟ್ ಇರ್ಬೋದು, ಅಥವಾ ಎಸ್ಟಾಬ್ಲಿಷ್ಮೆಂಟು ವಿತಿನ್ ದ ಯೂನಿಯನ್ ಟೆರಿಟರಿ ಇರ್ಬೋದು, ಅಥವಾ ಎಸ್ಟಾಬ್ಲಿಷ್ಮೆಂಟು ಎಕ್ಸ್ಟರ್ನಲ್ ದ ಯೂನಿಯನ್ ಟೆರಿಟರಿ ಔಟ್ಸೈಡ್ ದ ಯೂನಿಯನ್ ಟೆರಿಟರಿ ಇರ್ಬೋದು. ಆ್ಯನ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ and any other establishment being the business vertical registered within the state or union territory, then such establishment shall be treated as a establishments of distinct persons. ಸೊ ಇಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಎಸ್ಟಾಬ್ಲಿಷ್ಮೆಂಟ್ಸು ಅದು ಇಂಡಿಯಾದಲ್ಲಿರ್ಬೋದು ಅಥವಾ ಔಟ್ಸೈಡ್ ದ ಇಂಡಿಯಾ ಇರ್ಬೋದು, ಅದು ಸ್ಟೇಟಲ್ಲಿ ರಿಜಿಸ್ಟರ್ ಆಗಿರ್ಬೋದು ಅಥವಾ ಔಟ್ಸೈಡ್ ದ ಸ್ಟೇಟ್ ರಿಜಿಸ್ಟರ್ ಆಗಿರ್ಬೋದು, ಅಥವಾ ಯೂನಿಯನ್ ಟೆರಿಟರೀಸಲ್ಲಿ ರಿಜಿಸ್ಟರ್ ಇರ್ಬೋದು, ಅಥವಾ ಔಟ್ಸೈಡ್ ದ ಯೂನಿಯನ್ ಟೆರಿಟರೀಸ್ ಇರ್ಬೋದು. ಆ ಥರ ಎಸ್ಟಾಬ್ಲಿಷ್ಮೆಂಟ್ ಇದೆ ಅಂತ ಹೇಳಿದಾಗ ಅದನ್ನು ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಕರಿಬೇಕಾಗುತ್ತೆ. ನೆಕ್ಸ್ಟ್ ಡೆಫಿನೇಷನ್ ಈಸ್ ಏಜೆಂಟ್. ಸೊ ಡೆಫಿನೇಷನ್ ಅಂಡರ್ ಸೆಕ್ಷನ್ 2 subsection 5 of CGST Act. ಏಜೆಂಟ್ ಅಂದರೆ ಯಾರು? ಏಜೆಂಟ್ ಮೀನ್ಸ್ ಎ ಪರ್ಸನ್ ವಿಚ್ ಇನ್ಕ್ಲೂಡ್ಸ್ ಎ ಫ್ಯಾಕ್ಟರ್, ಬ್ರೋಕರ್, ಕಮಿಷನ್ ಏಜೆಂಟ್, ಅರೇಷಿಯಾ, ಡೆಲ್ ಕ್ರೆಡೇರ್ ಏಜೆಂಟ್, an actioner or any other mercantile agent. ಸೊ ಇಲ್ಲಿ ಏಜೆಂಟ್ ಅಂತ ಹೇಳಿದ್ರೆ ದೀಸ್ ಆರ್ ದ ಡಿಫ್ರೆಂಟ್ ನೇಮ್ಸ್ ಆಫ್ ಏಜೆಂಟ್ಸ್. ಏಜೆಂಟ್ಸಲ್ಲಿ ಬರ್ತಕ್ಕಂಥ ಡಿಫ್ರೆಂಟ್ ನೇಮ್ಸ್ ಆಗಿರುತ್ತೆ. ಈ ನೇಮ್ಸಲ್ಲಿ ಯಾವ ಥರ ಆದರೂ ಕರಿಬೋದು, ಬೈ ವೆದರ್, ಬೈ ವಾಟ್ ಎವರ್ ನೇಮ್ ಕಾಲ್ಡ್, ಅವ್ರು ಯಾವ ಥರ ಆದರೂ ಕರಿಬೋದು. ಹೂ ಕ್ಯಾರೀಸ್ ಅ ಬಿಸ್ನೆಸ್ ಆಫ್ ಸಪ್ಲೈ ಆರ್ ರೆಸಿಪಿಯೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆರ್ ಬೋತ್ ಆನ್ ಬಿಹಾಫ್ ಆಫ್ ಅದರ್ ಪರ್ಸನ್. ಇಲ್ಲಿ ಯಾರೊಬ್ಬ ಪರ್ಸನ್ನು ಪ್ರಿನ್ಸಿಪಲ್ನ ಬದಲಾಗಿ ಯಾರು ಬಿಸ್ನೆಸ್ನ ಅಂಡರ್ಟೇಕನ್ ಮಾಡ್ತಿರ್ತಾರೋ ಅಂಥ ಪರ್ಸನ್ ನಾವೇ ಅಂತ ಕರಿತೀವಿ, ಏಜೆಂಟ್ ಅಂತ ಕರಿತೀವಿ. ಪ್ರಿನ್ಸಿಪಲ್ನ ಬದಲಾಗಿ ಇನ್ನೊಬ್ಬ ಪರ್ಸನ್ನು ಇಲ್ಲಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ಮಾಡ್ತಿರಬೇಕು. ಅದು ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇರ್ಬೋದು, ಅಥವಾ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ರಿಸೀವ್ ಆದರೂ ಮಾಡ್ಬೋದು. ಅವರ ಹೆಸರು ಬೇರೆ ಥರ ಇರಬೇಕು ನೋಡಿ. ಅಂದರೆ ಹೆಸರು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಫ್ಯಾಕ್ಟರ್ ಅಂತಾದರೂ ಕರಿಬೋದು, ಬ್ರೋಕರ್ ಅಂತಾದರೂ ಕರಿಬೋದು, ಕಮಿಷನ್ ಏಜೆಂಟ್ ಅಂತಾದರೂ ಕರಿಬೋದು, ಅರೇಷಿಯಾ ಅಂತಾದರೂ ಕರಿಬೋದು, ಡೆಲ್ ಕ್ರೆಡೇರ್ ಏಜೆಂಟ್ ಅಂತಾದರೂ ಕರಿಬೋದು, ಆ್ಯನ್ ಆ್ಯಕ್ಷನರ್ ಅಂತಾದರೂ ಕರಿಬೋದು, ಎನಿ ಅದರ್ ಮರ್ಕೆಂಟೈಲ್ ಏಜೆಂಟ್. ಯಾರಾದರೂ ಈ ಥರ ಹೆಸರಲ್ಲಿರ್ತಕ್ಕಂಥವ್ರು ಪ್ರಿನ್ಸಿಪಲ್ನ ಬದಲಾಗಿ ಬಿಸ್ನೆಸ್ ಆ್ಯಕ್ಟಿವಿಟಿನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಂಥ ಪರ್ಸನ್ಸ್ನ ನಾವಿಲ್ಲಿ ಏಜೆಂಟ್ ಅಂತ ಕರಿತೀವಿ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ ನೋಡಿ. ಏಜೆಂಟ್ ಅಂತ ಹೇಳಿದ್ದಾರೆ. ಏಜೆಂಟ್ ಯಾವ್ಯಾವ ಹೆಸರಲ್ಲಿ ಕರೀತಾರೆ? ಫ್ಯಾಕ್ಟರ್, ಬ್ರೋಕರ್, ಕಮಿಷನ್ ಏಜೆಂಟ್, ಅರೇಷಿಯಾ, ಡೆಲ್ ಕ್ರೆಡೇರ್ ಏಜೆಂಟ್, ಆ್ಯಕ್ಷನರ್ ಆ್ಯಂಡ್ ಮರ್ಕೆಂಟೈಲ್ ಏಜೆಂಟ್. ಸೊ ಈ ಥರ ಡಿಫ್ರೆಂಟ್ ನೇಮ್ಸಲ್ಲಿ ಕರೀತಾರೆ. ಅವ್ರು ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಹೂ ಕ್ಯಾರೀಸ್ ಎ ಬಿಸ್ನೆಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಇವ್ರೇನು ಮಾಡ್ತಾರೆ? ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಮಾಡ್ತಿರ್ತಾರೆ. ಅವ್ರು ರಿಸೀವ್ ಆದರೂ ಮಾಡ್ಬೋದು, ಅವರು ಸಪ್ಲೈ ಆದರೂ ಮಾಡಿರ್ಬೋದು. ಯಾರ ಬದಲಿಗೆ ಅಂದರೆ ಪ್ರಿನ್ಸಿಪಲ್ನ ಬದಲಿಗೆ. ಅದಕ್ಕೆ ಆನ್ ಬಿಹಾಫ್ ಆಫ್
ಅನದರ್ ಪರ್ಸನ್ನ ಬದಲಾಗಿ ಇವರು ಆಕ್ಟಿವಿಟೀಸ್ ಮಾಡ್ತಿರ್ತಾರೆ ಅಂಥ ಪರ್ಸನ್ನ ನಾವು ಏನಂತ ಕರಿತೀವಿ, ಏಜೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್ ಈಸ್ ಗೂಡ್ಸ್. ಗೂಡ್ಸ್ ಮೀನ್ಸ್ ಎವ್ರಿ ಕೈಂಡ್ ಆಫ್ ಮೂವಬಲ್ ಪ್ರಾಪರ್ಟಿ ಅದರ್ ದ್ಯಾನ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಎಲ್ಲ ಥರ ಮೂವಬಲ್ ಪ್ರಾಪರ್ಟೀಸ್ ಸಹ ಇನ್ಕ್ಲೂಡ್ ಆಗಿರುತ್ತೆ. ಎರಡು ಕಾನ್ಸೆಪ್ಟ್ ಬಿಟ್ಟು, ಯಾವುದಂದರೆ ಮನಿ ಮತ್ತು ಸೆಕ್ಯೂರಿಟೀಸ್, ಇವೆರಡು ಬಿಟ್ಟು ಎಲ್ಲ ರೀತಿಯ ಮೂವಬಲ್ ಪ್ರಾಪರ್ಟೀಸ್ನ ನಾವಿಲ್ಲಿ ಗೂಡ್ಸ್ ಅಂತ ಕರಿಬೇಕಾಗತ್ತೆ. ಬಟ್ ಇನ್ಕ್ಲೂಡ್ಸ್, ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತೇಳಿದ್ರೆ ಆಕ್ಷನಬಲ್ ಕ್ಲೈಮ್ಸ್, ಗ್ರೋಯಿಂಗ್ ಕ್ರಾಪ್ಸ್, ಗ್ರಾಸ್ ಆ್ಯಂಡ್ ಥಿಂಗ್ಸ್ ಅಟ್ಯಾಚ್ಡ್ ಟು ಆರ್ ಫಾರ್ಮಿಂಗ್ ಪಾರ್ಟ್ ಆಫ್ ದ ಲ್ಯಾಂಡಲ್ಲಿ ನಾವು ಈಲ್ಡ್ ಮಾಡ್ತಕ್ಕಂಥ ಐಟಮ್ಸು ಸಹ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ವಿಚ್ ಆರ್ ಅಗ್ರೀಡ್ ಟು ಸರ್ವ್ಡ್ ಬಿಫೋರ್ ದ ಸಪ್ಲೈ ಆರ್ ಅಂಡರ್ ಎ ಕಾಂಟ್ರಾಕ್ಟ್ ಆಫ್ ಸಪ್ಲೈ. ಸೊ ಅಂದರೆ ಪ್ರೊಡಕ್ಷನ್ ಮಾಡೋಕ್ಕಿಂತ ಮೊದಲು ನಮಗೆ ರಾ ಮೆಟೀರಿಯಲ್ ಬೇಕಾಗಿರುತ್ತೆ. ಆ ರಾ ಮೆಟೀರಿಯಲ್ನೂ ಸಹ ನಾವು ಇಲ್ಲೇಂತ ಕರಿತೀವಿ, ಗೂಡ್ಸ್ ಅಂತಲೇ ಕರಿತೀವಿ. ಸೊ ದಿಸ್ ಇಸ್ ಅ ಡೆಫಿನೇಷನ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 52 ಆಫ್ CGST ಆ್ಯಕ್ಟ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಡಯಾಗ್ರಾಮ್ ಇದೆ ನೋಡಿ ಇಲ್ಲಿ ನಮ್ಮ ಹತ್ರ. ಸೊ ಗೂಡ್ಸ್ ಅಂತ ಹೇಳಿದ್ರೆ ಆಲ್ ದ ಕೈಂಡ್ ಆಫ್ ಮೂವಬಲ್ ಪ್ರಾಪರ್ಟಿ, ಎಲ್ಲ ಥರ ಮೂವಬಲ್ ಪ್ರಾಪರ್ಟೀಸ್ನ ನಾವು ಗೂಡ್ಸ್ ಅಂತ ಕರಿತೀವಿ. ಬಟ್ ಎಕ್ಸ್ಕ್ಲೂಡ್ಸ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಮನಿ ಮತ್ತು ಸೆಕ್ಯೂರಿಟೀಸ್ ಬಿಟ್ಟು ಎಲ್ಲ ರೀತಿಯ ಮೂವಬಲ್ ಪ್ರಾಪರ್ಟೀಸು ಸಹ ನಾವಿಲ್ಲಿ ಗೂಡ್ಸ್ ಅಂತಲೇ ಟ್ರೀಟ್ ಮಾಡ್ತೀವಿ. ಇದರ ಜೊತೆಗೆ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು ಆಕ್ಷನಬಲ್ ಕ್ಲೈಮ್ಸು, ಗ್ರೋಯಿಂಗ್ ಕ್ರಾಪ್ಸ್, ಗ್ರಾಸ್, ಥಿಂಗ್ಸ್, ಫಾರ್ಮಿಂಗ್ ಪಾರ್ಟ್ ಆಫ್ ಲ್ಯಾಂಡಿಂದ ಬರ್ತಕ್ಕಂಥ ಈಲ್ಡ್ ಆಗಿರುತ್ತೆ. ಅಗ್ರೀಡ್ ಟು ಬಿ ಸರ್ವ್ಡ್ ಬಿಫೋರ್ ಸಪ್ಲೈ ಆರ್ ಅಂಡರ್ ಕಾಂಟ್ರಾಕ್ಟ್ ಆಫ್ ಸಪ್ಲೈ. ಸೊ ಅಂದರೆ ಲ್ಯಾಂಡಿಂದ ಬರ್ತಕ್ಕಂಥ ಈಲ್ಡು ಆ್ಯಸ್ ಅ ರಾ ಮೆಟೀರಿಯಲ್ ಆಗಿ ಬಿಸ್ನೆಸ್ಗೆ ಬರುತ್ತೆ, ಅದನ್ನು ಸಹ ನಾವು ಅಂತ ಕರಿತೀವಿ, ಗೂಡ್ಸ್ ಅಂತಲೇ ಕರಿಬೇಕಾಗುತ್ತೆ. ಸೊ ದಿಸ್ ಇಸ್ ದ ಡೆಫಿನೇಷನ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 52 ಆಫ್ CGST ಆ್ಯಕ್ಟ್. ನೆಕ್ಸ್ಟ್ ಡೆಫಿನೇಷನ್ ಈಸ್ ಕ್ಯಾಪಿಟಲ್ ಗೂಡ್ಸ್. ಕ್ಯಾಪಿಟಲ್ ಗೂಡ್ಸ್ ಅಂತ ಹೇಳಿದ್ರೆ ಏನು? ಸೆಕ್ಷನ್ 2 ಸಬ್ಸೆಕ್ಷನ್ 19 ಆಫ್ CGST ಆ್ಯಕ್ಟ್ ಮೀನ್ಸ್ ಗೂಡ್ಸ್. ಸೊ ಕ್ಯಾಪಿಟಲ್ ಗೂಡ್ಸ್ ಅಂತ ಹೇಳಿದ್ರೆ ಗೂಡ್ಸ್ ದ ವ್ಯಾಲ್ಯೂ ಆಫ್ ವಿಚ್ ಈಸ್ ಕ್ಯಾಪಿಟಲೈಸ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ಎ ಪರ್ಸನ್ ಕ್ಲೈಮಿಂಗ್ ದ ITC. ಯಾರು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಅದನ್ನು ಕ್ಯಾಪಿಟಲೈಸ್ ಮಾಡಿ ಅದಕ್ಕೆ ರಿಲೇಟಾಗಿ ITCನ ರಿಸೀವ್ ಮಾಡ್ತಾರೋ ಆ ಥರ ಗೂಡ್ಸ್ನ ನಾವಿಲ್ಲಿ ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೀವಿ. ಆ್ಯಂಡ್ ವಿಚ್ ಆರ್ ಯೂಸ್ಡ್ ಆರ್ ಇಂಟೆಂಡೆಡ್ ಟು ಬಿ ಯೂಸ್ಡ್ ಇನ್ ದ ಕೋರ್ಸ್ ಆರ್ ಫರ್ದರೆನ್ಸ್ ಆಫ್ ದ ಬಿಸ್ನೆಸ್. ಅದು ಬಿಸ್ನೆಸ್ ಆ್ಯಕ್ಟಿವಿಟಿಗೋಸ್ಕರ ಯೂಸ್ ಮಾಡಬೇಕು ಅಥವಾ ಬಿಸ್ನೆಸ್ ಆ್ಯಕ್ಟಿವಿಟಿಗೆ ಯೂಸ್ ಮಾಡ್ತೀವಿ ಅಂತಾದರೆ ಬಿಸ್ನೆಸ್ಸಲ್ಲಿ ಇಟ್ಕೊಂಡಿರಬೇಕು. ಆ ಥರ ಗೂಡ್ಸ್ನ ನಾವು ಏನಂತ ಕರಿತೀವಿ? ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ 2 ಕಂಡೀಷನ್ಸ್ ಇದೆ. ಅವರು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಕ್ಯಾಪಿಟಲೈಸ್ ಮಾಡಿರಬೇಕು ಅದರ ವ್ಯಾಲ್ಯೂನ, ದೆನ್ ಅದಕ್ಕೆ ರೇಟಾಗಿ ITCನ ಕ್ಲೈಮ್ ಮಾಡ್ಕೊಳ್ಬೋದಾಗಿರುತ್ತೆ. ದೆನ್ ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಅಸೆಟ್ಸ್ನ ಬಿಸ್ನೆಸ್ ಪರ್ಪಸ್ಗೋಸ್ಕರ ಅಥವಾ ಬಿಸ್ನೆಸ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ ಅಂತ ಹೇಳಿ ಬಿಸ್ನೆಸ್ಸಲ್ಲಿ ಇಟ್ಕೊಂಡಿರಬೇಕು. ಆ ಗೂಡ್ಸ್ನ ನಾವು ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್ ಈಸ್ ಸರ್ವೀಸಸ್. ಸೊ ಅಂಡರ್ ಸೆಕ್ಷನ್ 2 subsection 102 of CGST ಆ್ಯಕ್ಟ್. ಸರ್ವಿಸ್ ಮೀನ್ಸ್ ಎನಿಥಿಂಗ್ ಅದರ್ ದ್ಯಾನ್ ಗೂಡ್ಸ್. ನಾವೇನು ಗೂಡ್ಸ್ ಅಂತ ಟ್ರೀಟ್ ಮಾಡ್ತಿದ್ದೀವಿ ಅವು ಬಿಟ್ಟು ಎಲ್ಲನೂ ಸಹ ಸರ್ವಿಸಸ್ ಆಗಿರುತ್ತೆ, ಎಕ್ಸೆಪ್ಟ್ 3 ಐಟಮ್ಸ್ ಬಿಟ್ಟು, ಗೂಡ್ಸು, ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ನೋಡಿ ಅಲ್ಲಿ ಸರ್ವೀಸಸ್ ಮೀನ್ಸ್ ಎನಿಥಿಂಗ್ ಅದರ್ ದ್ಯಾನ್ ಗೂಡ್ಸ್, ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಈ 3 ಕಾನ್ಸೆಪ್ಟ್ಸ್ ಬಿಟ್ಟು ರಿಮೈನಿಂಗ್ ಏನೇ ಇರಲಿ ಅವೆಲ್ಲನೂ ಸಹ ಏನಾಗಿರುತ್ತೆ? ಸರ್ವೀಸಸ್ ಆಗಿರುತ್ತೆ. ಬಟ್ ಇನ್ಕ್ಲೂಡ್ಸ್ ಆ್ಯಕ್ಟಿವಿಟಿ ರಿಲೇಟಿಂಗ್ ಟು ದ ಯೂಸ್ ಆಫ್ ಮನಿ. ಮನಿನ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥ ಆ್ಯಕ್ಟಿವಿಟಿ ಸರ್ವೀಸಸ್ ಆಗಿರುತ್ತೆ, ಆದರೆ ಮನಿ ಸರ್ವಿಸ್ ಅಲ್ಲ. ಆರ್ ಇಟ್ಸ್ ಕನ್ವರ್ಷನ್ ಬೈ ಕ್ಯಾಶ್. ಸೊ ಕರೆನ್ಸಿನ ಕನ್ವರ್ಷನ್ ಮಾಡ್ತಕ್ಕಂಥದ್ದು ಸರ್ವಿಸೇ ಆಗಿರುತ್ತೆ, ಬಟ್ ಆ ಮನಿ ಅನ್ನೋ ರಿಲೇಟೆಡು ಸರ್ವಿಸ್ ಅಲ್ಲ, ಅದನ್ನು ಕನ್ವರ್ಷನ್ ಮಾಡ್ತಕ್ಕಂಥದ್ದು ಸರ್ವೀಸಸ್ ಆಗಿರುತ್ತೆ. ಆರ್ ಬೈ ಎನಿ ಅದರ್ ಮೋಡ್ ಫ್ರಮ್ ಒನ್ ಫಾರ್ಮ್ ಕರೆನ್ಸಿ ಆರ್ ಡಿನಾಮಿನೇಷನ್ ಟು ಅನದರ್ ಫಾರ್ಮ್. ಅಂದರೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ, ಫಾರ್ ಎಕ್ಸಾಂಪಲ್ ರುಪಿಯಿಂದ ಡಾಲರ್ಗೆ, ರುಪಿಯಿಂದ ಎನ್ಗೆ, ಈ ರೀತಿ ಒಂದು ಡಿನಾಮಿನೇಷನಿಂದ ಇನ್ನೊಂದು ಡಿನಾಮಿನೇಷನ್ಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಸಹ ಏನಾಗಿರುತ್ತೆ? ಸರ್ವಿಸಸ್ ಆಗಿರುತ್ತೆ. ಬಟ್ ಅಲ್ಲಿ ಮನಿ ಅನ್ನೋದು ಕಾನ್ಸೆಪ್ಟು ಸರ್ವಿಸಸ್ ಅಲ್ಲ, ಅದನ್ನು ಕನ್ವರ್ಷನ್ ಮಾಡ್ತಕ್ಕಂಥದ್ದು ಸರ್ವಿಸಸ್ ಆಗಿರುತ್ತೆ. ಕರೆನ್ಸಿ ಆರ್ ಡಿನಾಮಿನೇಷನ್ ಫಾರ್ ವಿಚ್ ಸಪ್ರೇಟ್ ಕನ್ಸಿಡರೇಷನ್ ಇಸ್ ಚಾರ್ಜ್ಡ್. ಇದಕ್ಕೆ ಏನು ಸಪ್ರೇಟಾಗಿ ಕನ್ಸಿಡರೇಷನ್ ಚಾರ್ಜ್ ಮಾಡ್ತೀವಿ ಅದನ್ನು ಸರ್ವಿಸಸ್ ಅಂತಲೇ ಕರಿಬೇಕಾಗತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಡಯಾಗ್ರಾಮ್ ಕೊಟ್ಟಿದ್ದೀವಿ ನೋಡಿ. ಸರ್ವೀಸಸ್ ಮೀನ್ಸ್ ಎನಿಥಿಂಗ್. ಯಾವ್ಯಾವ್ದು ಎಕ್ಸ್ಕ್ಲೂಡ್ ಆಗುತ್ತೆ ಅಂದರೆ ಗೂಡ್ಸು, ಮನಿ, ಸೆಕ್ಯೂರಿಟಿ, ಈ 3 ಸಹ ಎಕ್ಸ್ಕ್ಲೂಡ್ ಆಗುತ್ತೆ. ಈ 3 ಬಿಟ್ಟು ಏನೇ ಇರಲಿ ಅದೇನಾಗಿರುತ್ತೆ? ಸರ್ವೀಸಸ್ ಅಂತ ಕರಿಬೇಕಾಗತ್ತೆ. ಹಾಗಾದರೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ಯೂಸ್ ಆಫ್ ಮನಿ ಆರ್
ಇಟ್ಸ್ ಕನ್ವರ್ಷನ್ ಫಾರ್ ಎ ಕನ್ಸಿಡರೇಷನ್. ಮನಿನ ಯೂಸ್ ಮಾಡ್ಕೊಂಡು ನೀವು ಏನೇ ಆ್ಯಕ್ಟಿವಿಟಿನ ಕಂಡಕ್ಟ್ ಮಾಡಿ ಸರ್ವಿಸಸ್ ಆಗಿರುತ್ತೆ, ಎಕ್ಸೆಪ್ಟ್ ಗೂಡ್ಸ್, ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಸೊ ಅಥವಾ ಕನ್ವರ್ಷನ್ ಆಫ್ ಸೆಕ್ಯೂರಿಟೀಸ್ ಸಹ ಏನಾಗಿರುತ್ತೆ, ಸರ್ವಿಸಸ್ ಆಗಿರುತ್ತೆ. ಸರ್ವಿಸಸ್ ಇಟ್ಸ್ ಅ ಡೆಫಿನೇಷನ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 102 ಆಫ್ CGST ಆ್ಯಕ್ಟ್. ಇಲ್ಲಿಗೆ ಇವತ್ತಿನ ಕ್ಲಾಸಸ್ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಏನಾದರೂ ಕ್ವೈರೀಸ್ ಇತ್ತು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.